ನೋಡಿ ವಿಷಯದಲ್ಲಿ ಗಮನಿಸೋದಾದರೆ ದಿನಾಂಕ 22/12/2025 ಸರ್ಕಾರದ NPS ಅಧ್ಯಯನ ಸಮಿತಿ ಸಭೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಈ ಮುಂದಿನ ಮಾಹಿತಿಗಳನ್ನು NPS ರದ್ದುಗೊಳಿಸಿ OPS ಜಾರಿಗೊಳಿಸಲು ಸಲ್ಲಿಸಲಾಗಿದೆ. ಸೊ ನಿನ್ನೆ ಒಂದು ಸಭೆ ನಡೆಯುತ್ತೆ ಅಂತ ನಾನು ನಿಮಗೆ ಹೇಳಿದೆ ಸ್ನೇಹಿತರೆ. ಆ ಸಭೆಯಲ್ಲಿ ಅವರು ಯಾವ ಅಂಶಗಳನ್ನು ಇಲ್ಲಿ ಮಂಡಿಸಿದ್ದಾರೆ ಅಂತ ತಿಳ್ಕೊಳ್ಳೋಣ. ನೋಡಿ, ಪೂರಕ ಅಂಶಗಳು ಯಾವುದ್ಯಾವುದಿದೆ ಅಂತಂದರೆ, ಭಾರತ ಸರ್ಕಾರ NPS ಯೋಜನೆಯನ್ನು 1/4/2004 ಜಾರಿಗೊಳಿಸಿರುತ್ತೆ. ಕರ್ನಾಟಕ ಸರ್ಕಾರ ಅದನ್ನು 1/4/2006 ನಂತರ ಜಾರಿಗೊಳಿಸಿರುತ್ತೆ. ಪಶ್ಚಿಮ ಬಂಗಾಳದಲ್ಲಿ ಇದುವರೆಗೂ ಈ ಯೋಜನೆ ಜಾರಿಗೆ ಬಂದಿರುವುದಿಲ್ಲ. ಸೊ ಇದೊಂದು ಮುಖ್ಯವಾದ ಅಂಶ. ಪಶ್ಚಿಮ ಬಂಗಾಳ ರಾಜ್ಯಗಳು ಕೇಂದ್ರ ಸೇವೆಗಳಿಗೆ ಮಾತ್ರ ಈ ಯೋಜನೆಯನ್ನೇ ಮುಂದುವರಿಸಿರುತ್ತವೆ. ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ರಾಜ್ಯಗಳು NPS ಬದಲಾಗಿ CPS ಅಂದರೆ ಕಾಂಟ್ರಿಬ್ಯೂಟರಿ ಪೆನ್ಷನ್ ಸ್ಕೀಮನ್ನು ಜಾರಿಗೊಳಿಸಿರುತ್ತೆ. ಈಗ ಅದು ಗ್ಯಾರಂಟಿ ಪೆನ್ಷನ್ ಸ್ಕೀಮ್ ಅಂದರೆ GPS ಆಗಿ ಪರಿವರ್ತನೆ ಆಗಿರುತ್ತೆ. ಭಾರತ ಸರ್ಕಾರ 2023ರಲ್ಲಿ ನೂತನ ಪಿಂಚಣಿ ಯೋಜನೆಯನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆ ಎಂದು ಮರುಪದನಾಮಿಸಿರುತ್ತದೆ. NPS ಯೋಜನೆಯಲ್ಲಿ ನಮ್ಮ ರಾಜ್ಯ ಸರ್ಕಾರಿ ನೌಕರರು ತಮ್ಮ ಮೂಲ ವೇತನ ಮತ್ತು DA ಒಟ್ಟು ಮೌಲ್ಯದಲ್ಲಿ 10% ವಂತಿಗೆಯನ್ನು ಹಾಗೂ ಸರ್ಕಾರ 14% ವಂತಿಗೆಯನ್ನು ಪಾವತಿಸುತ್ತದೆ. ಇದರಿಂದ ಒಟ್ಟು 24% ವಂತಿಗೆ ನೌಕರರ ನಾನ್ ವಿತ್ಡ್ರಾವಬಲ್ ಖಾತೆಗೆ ಜಮಾ ಆಗುತ್ತದೆ. NPS ಖಾತೆಗೆ ಜಮಾ ಆಗುವ ಹಣವನ್ನು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಲಾಗುತ್ತಿದ್ದು, ಹೂಡಿಕೆಯಾಗುವ ಹಣಕ್ಕೆ ಯಾವುದೇ ನಿರ್ದಿಷ್ಟ ಭದ್ರತೆ ಇರುವುದಿಲ್ಲ ಹಾಗೂ ಮಾರುಕಟ್ಟೆಯ ಏರಿಳಿತಗಳಿಗೆ ಒಳಪಟ್ಟಿರುತ್ತದೆ. ಕಡಿಮೆ ಸೇವಾವಧಿ ಇರುವ ಹಾಗೂ C ಮತ್ತು D ದರ್ಜೆಯ ನೌಕರರಿಗೆ ಈ ಯೋಜನೆಯಿಂದ ಅತಿ ಕಡಿಮೆ ಮಾಸಿಕ ನಿವೃತ್ತಿ ವೇತನ ದೊರೆಯುತ್ತಿದೆ. NPS ಯೋಜನೆಯಿಂದ ಸರ್ಕಾರಿ ನೌಕರನ ನಿವೃತ್ತಿ ನಂತರದ ಸಾಮಾಜಿಕ ಹಾಗೂ ಆರ್ಥಿಕ ನಿರ್ವಹಣೆಗೆ ನಿರ್ದಿಷ್ಟ ಭದ್ರತೆ ಇರುವುದಿಲ್ಲ. NPS ಯೋಜನೆಯಲ್ಲಿ ಸರ್ಕಾರಿ ನೌಕರರಿಗೆ ಯಾವುದೇ ಆರ್ಥಿಕ ಮತ್ತು ಸಾಮಾಜಿಕ ಭದ್ರತೆ ಇಲ್ಲದೇ ಇರುವುದರಿಂದ ದೇಶದಾದ್ಯಂತ ಈ ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆ ಜಾರಿಗೊಳಿಸುವಂತೆ ಹೋರಾಟಗಳು ನಿರಂತರವಾಗಿ ನಡೀತಾ ಇವೆ. ಸೊ NPSನಿಂದ ಯಾವುದೇ ರೀತಿಯ ಲಾಭ ಇಲ್ಲ ಅನ್ನೋ ಕಾರಣಕ್ಕೆ ಇದನ್ನು ಈಗ ಕ್ಯಾನ್ಸಲ್ ಮಾಡ್ತಾ ಇರ್ತಕ್ಕಂಥದ್ದು. ಇವೆಷ್ಟು ಬಹಳ ಮುಖ್ಯವಾದ ಅಂಶಗಳು NPSನ್ನು ರದ್ದುಗೊಳಿಸೋದಕ್ಕೆ ಸ್ನೇಹಿತರೆ. ಹಾಗೆ ಕೆಳಕಂಡ ರಾಜ್ಯಗಳು NPS ರದ್ದುಗೊಳಿಸಿ ಹಳೆ ಪಿಂಚಣಿ ಯೋಜನೆಯನ್ನು ನೌಕರರ ಹೋರಾಟಕ್ಕೆ ಮಣಿದು ಜಾರಿಗೊಳಿಸಿರ್ತವೆ. ನೋಡಿ, NPSನ್ನು ಕ್ಯಾನ್ಸಲ್ ಮಾಡಿ OPSನ್ನು ಜಾರಿ ಮಾಡಿರ್ತಕ್ಕಂಥ ರಾಜ್ಯಗಳ ಪಟ್ಟಿಯನ್ನು ಕೂಡ ಇಲ್ಲಿ ಕೊಡಲಾಗಿದೆ. ರಾಜಸ್ಥಾನ ಮೊದಲನೇದಾಗಿ 23/2/2022 ಅದು ರಾಜ್ಯ ಬಜೆಟ್ನಲ್ಲಿ ಘೋಷಣೆಯನ್ನು ಮಾಡಿ ಅವರು OPSನ್ನು ಜಾರಿ ಮಾಡಿರ್ತಕ್ಕಂಥದ್ದು. ಹಾಗೂ ಛತ್ತೀಸ್ಗಢ ಅವರು 1/4/2022 ಅವರು ಕೂಡ ಸಚಿವ ಸಂಪುಟ ನಿರ್ಧಾರದ ಮೇರೆಗೆ OPSನ್ನು ಜಾರಿ ಮಾಡಿದ್ದಾರೆ. ಹಾಗೆ ಹಿಮಾಚಲ ಪ್ರದೇಶ ಅವರು 1/4/2023 ಅವರು ಕೂಡ ಸಚಿವ ಸಂಪುಟ ಸಭೆಯಲ್ಲಿ ಒಪ್ಪಿಗೆಯನ್ನು ತೆಗೆದುಕೊಂಡು OPSನ್ನು ಜಾರಿ ಮಾಡಿರ್ತಕ್ಕಂಥದ್ದು. ನೆಕ್ಸ್ಟು ಪಂಜಾಬ್ ಬಂದರೆ ಅವರು 1/11/2022 ಅವರು ಸಚಿವ ಸಂಪುಟ ನಿರ್ಧಾರದ ಮೇರೆಗೆ OPSನ್ನು ಜಾರಿ ಮಾಡಿದ್ದಾರೆ. ತೆಲಂಗಾಣ 2025ರಿಂದ ಅಂದರೆ ಇದೇ ವರ್ಷದಿಂದ GPS ಯೋಜನೆಯನ್ನು ಜಾರಿಗೊಳಿಸಿರುತ್ತೆ. ಸೊ ಅವರು OPSನ್ನು ಅಡಾಪ್ಟ್ ಮಾಡ್ಕೊಂಡೇ ಇರಲಿಲ್ಲ. ಅವರು ಈಗ GPS ಆಗಿ ಅದನ್ನು ಬದಲಾಯಿಸಿಕೊಂಡು ನೌಕರರಿಗೆ ಅನುಕೂಲವನ್ನು ಮಾಡಿಕೊಡ್ತಾ ಇದ್ದಾರೆ. ಆಂಧ್ರ ಪ್ರದೇಶವು ಕೂಡ 1/9/2024 GPS ಯೋಜನೆಯನ್ನು ಜಾರಿ ಮಾಡಿಕೊಂಡಿದ್ದಾರೆ. ಹಾಗೆ ಜಾರ್ಖಂಡಲ್ಲಿ ನೋಡಿ, ಸರ್ಕಾರ 1/9/2023 OPS ಯೋಜನೆಯನ್ನು ಘೋಷಣೆ ಮಾಡಿರುತ್ತೆ. ಸೊ ಇಷ್ಟು ರಾಜ್ಯಗಳು ನೌಕರರ ಹೋರಾಟದಿಂದ ಮುಂದೆ ಆಗ್ತಕ್ಕಂಥ ತೊಂದರೆಯನ್ನು ಮನಗಂಡು ಈಗ NPSನ್ನು ಕ್ಯಾನ್ಸಲ್ ಮಾಡಿ OPSನ್ನು ಘೋಷಣೆ ಮಾಡಿಕೊಂಡಿರ್ತಕ್ಕಂಥ ರಾಜ್ಯಗಳು. ಈ ರಾಜ್ಯಗಳಿಗೆ ಈಗ NPS ಸಮಿತಿ ಭೇಟಿಯನ್ನು ನೀಡಿ ವರದಿಯನ್ನು ಸಿದ್ಧಪಡಿಸಿರ್ತಕ್ಕಂಥದ್ದು. ಹಾಗೆ ಮತ್ತೊಂದು ಅಂಶವನ್ನು ಇಲ್ಲಿ ಸೇರಿಸಲಾಗಿದೆ. ನೋಡಿ, ಭಾರತ ಸರ್ಕಾರ 1/4/2025 UPS ಯೋಜನೆಯನ್ನು ಜಾರಿಗೊಳಿಸಿದ್ದು, ಕೇಂದ್ರ ಸರ್ಕಾರಿ ಸೇವೆಯ ಸರ್ಕಾರಿ ನೌಕರರು UPS ಅಥವಾ NPS ಯೋಜನೆಯನ್ನು ಆಯ್ಕೆ ಮಾಡಿಕೊಂಡು ಮುಂದುವರಿಯಲು ಅವಕಾಶವನ್ನು ಕಲ್ಪಿಸಲಾಗಿರುತ್ತೆ. ಸೊ ಇಲ್ಲಿ ಕೆಳಗಡೆ ಒಂದು ಬಹಳ ಮುಖ್ಯವಾದ ಅಂಶವನ್ನು ಇಲ್ಲಿ ನೀಡಿದ್ದಾರೆ ನೋಡಿ. NPS ಯೋಜನೆಯ ವಂತಿಗೆಯ ಒಟ್ಟು ಅಂದಾಜು ವಿವರಗಳು. ಸೊ NPSನಿಂದ ಎಷ್ಟು
ಒಟ್ಟು ಸರ್ಕಾರಿ ನೌಕರರಿಂದ ಎಷ್ಟು ವಂತಿಗೆ ಕಟ್ಟಾಗ್ತಾ ಇದೆ, ಟೋಟಲ್ ಅಮೌಂಟು ಕೋಟಿಗಳಲ್ಲಿ ಇಲ್ಲಿ ಲೆಕ್ಕವನ್ನು ನೀಡಲಾಗಿದೆ ನೋಡಿ ಸ್ನೇಹಿತರೆ. ಮೊದಲಿಗೆ ಗ್ರೂಪ್ ಎ ಅಲ್ಲಿ ಒಟ್ಟು ನೌಕರರು ಇರ್ತಕ್ಕಂಥದ್ದು 14,663 ನೌಕರರು ಗ್ರೂಪ್ ಎನಲ್ಲಿ ಇರ್ತಕ್ಕಂಥದ್ದು. ಅವರ ಕನಿಷ್ಠ ಮೂಲ ವೇತನ ಮತ್ತು ಡಿ ಎ ಎಷ್ಟು ಕಟ್ಟಾಗ್ತಿದೆ ಅಂದರೆ 14.25% ಅಷ್ಟು NPSಗೆ ಕಟ್ಟಾಗ್ತಾ ಇರ್ತಕ್ಕಂಥದ್ದು. ಕನಿಷ್ಠ ವೇತನ ನೋಡಿ 83,700 ಪ್ಲಸ್ ಅವರ ಡಿ ಎ 14.25% ಅಂದರೆ 11,927 ರೂಪಾಯಿ ಆಗುತ್ತೆ. ಒಟ್ಟು ಗ್ರೂಪ್ ಎ ಅವರಿಂದ ಕಟ್ಟಾಗ್ತಾ ಇರ್ತಕ್ಕಂಥದ್ದು ನೋಡಿ, ಅಲ್ಲ ಕನಿಷ್ಠ ಮೂಲ ವೇತನ ಪ್ಲಸ್ ಡಿ ಎ 14.25% ಒಟ್ಟು ಸೇರಿದ್ರೆ ಸ್ನೇಹಿತರೆ 95,627.25 ಇಷ್ಟು ಅಮೌಂಟ್ ಆಗಿರುತ್ತೆ. ಅದರಲ್ಲಿ ಅವರಿಗೆ ವಂತಿಗೆಯನ್ನು ಕಟ್ ಮಾಡ್ತಾ ಇರ್ತಕ್ಕಂಥದ್ದು 140.21. ಸೊ ಇಷ್ಟು ಒಟ್ಟು 140 ಕೋಟಿ ಗ್ರೂಪ್ ಎ ಅವರಿಂದನೇ ಕಟ್ಟಾಗ್ತಾ ಇರ್ತಕ್ಕಂಥದ್ದು ಸ್ನೇಹಿತರೆ. ಸರ್ಕಾರದ ವಂತಿಗೆ 14% ಅವರು ಸೇರಿಸ್ತಾ ಇರ್ತಕ್ಕಂಥದ್ದು, ಅದು 196.30 ಕೋಟಿಗಳಾಗಿರುತ್ತೆ. ಅದು ಬರೀ ಗ್ರೂಪ್ ಎ ನೌಕರರಿಗೆ ಸ್ನೇಹಿತರೆ. ಹಾಗೆ ಗ್ರೂಪ್ ಬಿ ನೌಕರರಿಗೆ ಟೋಟಲ್ಲು 19,458 ನೌಕರರು ಇರ್ತಕ್ಕಂಥದ್ದು. ಅವರಿಗೆ 69,250 ಪ್ಲಸ್ 9,868. ಸೊ ಇದು ಕನಿಷ್ಠ ಮೂಲ ವೇತನ ಮತ್ತು ಅವರ ಡಿ ಎ ಆಗಿರುತ್ತೆ. ಒಟ್ಟು 79,118 ಅವರ ಎಲ್ಲ ವೇತನ ಆಗಿರ್ತಕ್ಕಂಥದ್ದು. ಅದರಲ್ಲಿ ಅವರ ವಂತಿಗೆ ಕಟ್ಟಾಯ್ತಾ ಇರ್ತಕ್ಕಂಥದ್ದು 153.94 ಕೋಟಿಗಳು. ಅದರಲ್ಲಿ ಸರ್ಕಾರ 14% ಸೇರಿಸಿದ್ರೆ 215.252 ಕೋಟಿ ಇಷ್ಟ ಆಗುತ್ತೆ. ಹಾಗೆ ಗ್ರೂಪ್ ಸಿ ನಲ್ಲಿ ಅಧಿಕ ನೌಕರರು ಇರ್ತಕ್ಕಂಥದ್ದು 2,37,108 ನೌಕರರು ಇರ್ತಕ್ಕಂಥದ್ದು. ಅವರದ್ದು ಒಟ್ಟು ಕನಿಷ್ಠ ಮೂಲ ವೇತನ ಸ್ನೇಹಿತರೆ 44,425 ರೂಗಳು ಹಾಗೂ 6,330 ರು, ಒಟ್ಟು 50,755 ಅವರ ಮೂಲ ವೇತನ ಆಗಿರುತ್ತೆ. ಹಾಗೂ 1,203.45 ಕೋಟಿಗಳಷ್ಟು ಅವರ NPSಗೆ ಕಟ್ಟಾಗ್ತಾ ಇರತಕ್ಕಂಥ ವಂತಿಗೆ ಸ್ನೇಹಿತರೆ. ಹಾಗೂ ಸರ್ಕಾರ ನೀಡ್ತಾ ಇರ್ತಕ್ಕಂಥದ್ದು 14% 1,684.83 ಕೋಟಿಗಳಷ್ಟು. ಹಾಗೂ ಅದೇ ರೀತಿ ಗ್ರೂಪ್ ಡಿ ನೌಕರರಿಗೆ ನೋಡಿ 22,555 ನೌಕರರು ಇರ್ತಕ್ಕಂಥದ್ದು. ಅವರ ಕನಿಷ್ಠ ಮೂಲ ವೇತನ ನೋಡಿ 27,000 ಹಾಗೂ ಡಿ ಎ ಬಂದು 3,847, ಒಟ್ಟು 30,847 ರೂಪಾಯಿ 7,000 ಕೋಟಿಗಳು ಅವ್ರಿಗೆ ವೇತನ ನೀಡ್ತಾ ಇರ್ತಕ್ಕಂಥದ್ದು. ಅದರಲ್ಲಿ ಕಟ್ಟಾಗ್ತಾ ಇರ್ತಕ್ಕಂಥ ವಂತಿಗೆ ನೋಡಿ 69.57 ಕೋಟಿ ಹಾಗೂ ಸರ್ಕಾರ ನೀಡ್ತಕ್ಕಂಥ 97.40 ಕೋಟಿಗಳು. ಒಟ್ಟು ಸ್ನೇಹಿತರೆ NPSನಲ್ಲಿ ಸರ್ಕಾರಿ ನೌಕರರಿಂದ ಕಟ್ಟಾಗ್ತಾ ಇರ್ತಕ್ಕಂಥ ವಂತಿಗೆ 1,567 ಕೋಟಿಗಳು ಆಗಿರುತ್ತೆ ಎಲ್ಲ ನೌಕರರಿಂದ. ಹಾಗೂ ಸರ್ಕಾರ ನೀಡ್ತಾ ಇರ್ತಕ್ಕಂಥ 14% ವಂತಿಗೆಯಲ್ಲಿ 2,194.08 ಕೋಟಿಗಳಷ್ಟು ಈಗ ಇರ್ತಕ್ಕಂಥದ್ದು ಹಾಲಿ ಇರ್ತಕ್ಕಂಥದ್ದು. ಅದರ ನೋಡಿ ವಾರ್ಷಿಕ ವೆಚ್ಚ ಅಂದಾಜು ಮೂಲ ವೇತನಕ್ಕೆ 2,194 ಕೋಟಿ ಆಗಿರುತ್ತೆ. ಹಾಲಿ ಸರ್ಕಾರದಿಂದ ಪಾವತಿಯಾಗುತ್ತಿರುವ ಮೊತ್ತ 3,000 ಕೋಟಿ ಆಗಿರುತ್ತೆ ಸ್ನೇಹಿತರೆ. ಸೊ NPSನಿಂದ ಇಷ್ಟು ಅಮೌಂಟು ಪಾವತಿ ಆಗ್ತಾ ಇರ್ತಕ್ಕಂಥದ್ದು. ಸೊ ಇದರ ಜೊತೆಗೆ ನೋಡಿ ರಾಜ್ಯದಲ್ಲಿ ಖಾಲಿ ಇರುವ ಹುದ್ದೆಗಳಿಂದ ಪ್ರಸ್ತುತ ಸರ್ಕಾರಕ್ಕೆ ಉಳಿತಾಯ ಆಗುತ್ತಿರುವ NPS ವಂತಿಗೆ ಮೊತ್ತ ಇದು ಕೂಡ ಕೋಟಿ ರೂಗಳಲ್ಲೇ ಮೆನ್ಷನ್ ಮಾಡಲಾಗಿದೆ. ನೋಡಿ ಸ್ನೇಹಿತರೆ, ಇದನ್ನು ಸ್ಕ್ರೀನ್ಶಾಟ್ ತೆಗೆದು ಬೇಕಿದ್ರೆ ನೀವು ನೋಡ್ಬೋದು. ಗ್ರೂಪ್ ಎ ಬಿ ಸಿ ಡಿ ಎಲ್ಲ ಗ್ರೂಪ್ ನೌಕರರಿಂದ ಖಾಲಿ ಹುದ್ದೆಗಳಿರ್ತಕ್ಕಂಥದ್ದು ಇಲ್ಲಿ ಒಟ್ಟು 2,76,386 ಖಾಲಿ ಹುದ್ದೆಗಳಿರ್ತಕ್ಕಂಥದ್ದು. ಅವರ ಮೂಲ ವೇತನ ಪ್ಲಸ್ ತುಟ್ಟಿ ಭತ್ಯೆ 13,676 ಕೋಟಿಗಳು ಈಗ ಖಾಲಿ ಹುದ್ದೆಗಳಿಂದ ಸರ್ಕಾರಕ್ಕೆ ಉಳಿತಾಯ ಆಗ್ತಾ ಇರ್ತಕ್ಕಂಥದ್ದು. ಹಾಗೂ ಸರ್ಕಾರದ ವಂತಿಗೆ 14% ಕಟಾವಣೆ ಮಾಡ್ತಾ ಇದ್ರಲ್ಲ, ಅದು ಕೂಡ 1,914.68 ಕೋಟಿಗಳಷ್ಟು
ಉಳಿತಾಯ ಆಗಿರುತ್ತೆ ಸ್ನೇಹಿತರೆ. ಸೊ ಈ ಪಟ್ಟಿ ಕನಿಷ್ಠ ಮೂಲ ವೇತನ ಮತ್ತು 14.25% ತುಟ್ಟಿ ಭತ್ಯೆ ಆಧಾರದಲ್ಲಿ ಮಾಡಲಾಗಿದೆ. ಸೊ ಖಾಲಿ ಇರ್ತಕ್ಕಂಥ ಹುದ್ದೆಗಳಿಂದ ಸರ್ಕಾರಕ್ಕೆ ಉಳಿತಾಯ ಆಗ್ತಾ ಇರತಕ್ಕಂಥ ಮೊತ್ತ ಇಷ್ಟು ಆಗಿದೆ ಸ್ನೇಹಿತರೆ. ಹಾಗೆ ಅನುಬಂಧ 3 ಅದರಲ್ಲಿ ಗೋಶ್ವರಿ ಅನುಬಂಧ 1 ಮತ್ತು 2ರಂತೆ ಲೆಕ್ಕವನ್ನು ತಗೊಂಡ್ರೆ ಖಾಲಿ ಹುದ್ದೆಗಳು ನಾನು ಆಗಲೇ ಹೇಳಿದಾಗೆ 16,017 ಗ್ರೂಪ್ ಬಿ, ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ನೌಕರರು ಎಲ್ಲ ಸೇರಿಸಿ 2,76,386. ಸೊ ಖಾಲಿ ಹುದ್ದೆಗಳಿರ್ತಕ್ಕಂಥದ್ದು. ಹುದ್ದೆಗಳಿಂದ ಉಳಿತಾಯ ಆಗ್ತಾ ಇರ್ತಕ್ಕಂಥ ಮೊತ್ತ 1,914.68 ಕೋಟಿಗಳು. ಹಾಗೆ ಕಾರ್ಯನಿರತ NPS ನೌಕರರ ಸಂಖ್ಯೆ ಈಗ ಇರ್ತಕ್ಕಂಥದ್ದು ಹಾಲಿ 2,93,784 ಮಂದಿ. ಸೊ ಹೀಗಾಗಿ ಕಾರ್ಯನಿರತ NPS ನೌಕರರ ಸರ್ಕಾರದ ವಂತಿಗೆ 14% ಕಟಾವಣೆ 3,000 ಕೋಟಿಗಳು. ನಾನು ಆವಾಗಲೇ ಹೇಳ್ದಂಗೆ ಇಷ್ಟನ್ನು ಕಟಾವು ಮಾಡ್ತಾ ಇರ್ತಕ್ಕಂಥದ್ದು ಸರ್ಕಾರದಿಂದ ನೀಡ್ತಾ ಇರ್ತಕ್ಕಂಥದ್ದು 3,000 ಕೋಟಿ. ಈ ಎಲ್ಲ ಅಂಕಿಅಂಶಗಳನ್ನು ಗಮನಿಸಿ ಸ್ನೇಹಿತರೆ, ಪ್ರಸ್ತುತ ಸರ್ಕಾರಕ್ಕೆ ಉಳಿತಾಯ ಆಗ್ತಾ ಇರ್ತಕ್ಕಂಥ ಮೊತ್ತದ ವಿವರವನ್ನು ಇಲ್ಲಿ ನೋಡೋದಾದರೆ ಹಾಲಿ ಇರುವ ಖಾಲಿ ಹುದ್ದೆಗಳ ಕಾರಣದಿಂದ NPS ವಂತಿಗೆ ಉಳಿತಾಯದ ಮೊತ್ತ 1,914.68 ಕೋಟಿಗಳು. ಹಾಗೂ ಹಾಲಿ ಸರ್ಕಾರ ಪ್ರತಿ ವರ್ಷ ಪಾವತಿ ಮಾಡ್ತಿರುವ NPS ವಂತಿಗೆ ಮೊತ್ತ ಇದು 2025ನೇ ವರ್ಷದ ಅಂದಾಜಿನಂತೆ ಸ್ನೇಹಿತರೆ 3,000 ಕೋಟಿ. 2010ರಿಂದ ಇಲ್ಲಿವರೆಗೆ 2024ರವರೆಗೆ NPS ವಂತಿಗೆ 25,000 ಕೋಟಿಗಳಷ್ಟು ಆಗಿರುತ್ತೆ ಸ್ನೇಹಿತರೆ. ಸೊ ಇದೆಲ್ಲ ಸರ್ಕಾರಿ ನೌಕರರ ದುಡ್ಡುಗಳಾಗಿದೆ. ಇದರ ಜೊತೆ ರಾಜ್ಯದಲ್ಲಿ ಹಾಲಿ ಖಾಲಿ ಇರುವ 2,76,386 ಹುದ್ದೆಗಳಿಂದ ಸರ್ಕಾರಕ್ಕೆ ಪ್ರತಿ ಮಾಸಿಕ ವೇತನ ಮತ್ತು ಭತ್ಯೆಗಳಿಗೆ ಅಂದಾಜು ರು 15,990 ಕೋಟಿ ಉಳಿತಾಯವಾಗಲಿದ್ದು, ವಾರ್ಷಿಕವಾಗಿ ಅಂದಾಜು ಮೊತ್ತ 1,87,080 ಕೋಟಿಗಳು ಸರ್ಕಾರಕ್ಕೆ ಉಳಿತಾಯ ಆಗ್ತಾ ಇದೆ. ಸಂಘದ ಹೋರಾಟದ ಮೇರೆಗೆ ಕರ್ನಾಟಕ ರಾಜ್ಯದಲ್ಲಿ ಹಳೆಯ ಪಿಂಚಣಿ ಯೋಜನೆಯನ್ನು ಮರುಸ್ಥಾಪಿಸುವ ಸಂಬಂಧ ದಿನಾಂಕ 11/12/2018, 1/3/2023 ಹಾಗೂ 16/8/2024ರಂದು ಸರ್ಕಾರ ವಿವಿಧ ಹಂತದಲ್ಲಿ ಸಮಿತಿಗಳನ್ನು ರಚಿಸಿ ಸರ್ಕಾರಕ್ಕೆ ವರದಿ ನೀಡಲು ನೇಮಿಸಲಾಗಿರುತ್ತದೆ. ಆದರೆ ಇದುವರೆಗೂ ಸಮಿತಿಗಳು ಸರ್ಕಾರಕ್ಕೆ ಯಾವುದೇ ವರದಿಗಳನ್ನು ಸಲ್ಲಿಸಿರುವುದಿಲ್ಲ. ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ NPS ನೌಕರರು ಗರಿಷ್ಠ 15ರಿಂದ 20 ವರ್ಷಗಳಲ್ಲಿ ಗರಿಷ್ಠ ಪ್ರಮಾಣದಲ್ಲಿ ವಯೋನಿವೃತ್ತಿ ಹೊಂದಲಿದ್ದಾರೆ. ಈ ಬಗ್ಗೆ ಭಾರತ ಸರ್ವೋಚ್ಚ ನ್ಯಾಯಾಲಯವು ನೀಡಿರುವ ತೀರ್ಪಿನಲ್ಲಿ ಪಿಂಚಣಿ ಎಂಬುದು ಮಾಲೀಕನ ಮರ್ಜಿಯಾಗಲಿ, ದಯಾಭಿಕ್ಷೆ ಅಥವಾ ದಾನವಾಗಲಿ ಅಲ್ಲ, ಬದಲಿಗೆ ಅದು ನೌಕರರು ತಮ್ಮ ತಾರುಣ್ಯದಲ್ಲಿ ನಿರಂತರವಾಗಿ ಸಲ್ಲಿಸಿದ ಸೇವೆಗೆ ತಾವೇ ಗಳಿಸಿದ ವೇತನವಾಗಿದೆ. ನಿವೃತ್ತ ನೌಕರರು ನೆಮ್ಮದಿ, ಸ್ವಾವಲಂಬನೆ ಮತ್ತು ಆತ್ಮಗೌರವದಿಂದ ಬಾಳಲು ನಿವೃತ್ತಿ ಪೂರ್ವ ಜೀವನದ ಮಟ್ಟದಲ್ಲಿ ಬದುಕು ಸಾಧ್ಯವಾಗುವಂತೆ ಪಿಂಚಣಿ ವೇತನ ಇರಬೇಕು ಎಂದು ಹೇಳಿದೆ. ಸಂಘದ ಕೋರಿಕೆಯಂತೆ NPS ಯೋಜನೆಯನ್ನು ರದ್ದುಪಡಿಸಿ ಹಳೆ ಪಿಂಚಣಿ ಯೋಜನೆಯನ್ನು ಜಾರಿಗೊಳಿಸಿದಲ್ಲಿ ಸರ್ಕಾರಕ್ಕೆ ಸಾವಿರಾರು ಕೋಟಿಗಳ ಹಣ ಉಳಿತಾಯವಾಗಲಿದೆ. ಈ ಹಣವನ್ನು ಸರ್ಕಾರ ಅಭಿವೃದ್ಧಿ ಮತ್ತು ಇನ್ನಿತರೆ ಕಾರ್ಯಗಳಿಗೆ ಬಳಸಲು ಉಪಯೋಗ ಆಗಲಿದೆ. ಸೊ ಇಷ್ಟು ಬಹಳ ಮುಖ್ಯವಾದಂಥ ಅಂಶಗಳನ್ನು ಸರ್ಕಾರಿ ನೌಕರರ ಸಂಘದಿಂದ ಈಗ NPS ಸಮಿತಿಯ ಅಧ್ಯಕ್ಷರಿಗೆ ನೀಡಿದ್ದಾರೆ ಸ್ನೇಹಿತರೆ. ನಿನ್ನೆ ನಡೆದಿರ್ತಕ್ಕಂಥ ಸಭೆಯಲ್ಲಿ ಏನೇನು ಚರ್ಚೆ ಆಗಿತ್ತು ಅದರ ಅಪ್ಡೇಟ್ ಇನ್ನು ಬಂದಿಲ್ಲ ಸ್ನೇಹಿತರೆ. ಇವತ್ತು ಬರುತ್ತೆ, ನಾನು ಇಮ್ಮಿಡಿಯೇಟಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅದು ಅಪ್ಡೇಟ್ ಏನಾಗಿದೆ ಅಂತ. ಸೊ ಅಲ್ಲಿ ತನಕ ಕಾಯ್ತಾ ಇರಿ ಸ್ನೇಹಿತರೆ. ಇದು ನೌಕರರ ಸಂಘ ನೀಡಿರ್ತಕ್ಕಂಥ ಇಷ್ಟು ಅಧಿಕೃತ ಮಾಹಿತಿ. ಮತ್ತಷ್ಟು ಮಾಹಿತಿ ಜೊತೆಗೆ ನಿಮ್ಮನ್ನು ಭೇಟಿ ಮಾಡ್ತೇನೆ. ನಮಸ್ಕಾರ.